ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾನಿವತ್ತು ಸೂಪರ್ ಆಗಿರುವಂಥ ಡಾಬಾ ಸ್ಟೈಲ್ ಎಗ್ ಮಸಾಲಾನ ಯಾವ ರೀತಿ ಈಸಿಯಾಗಿ, ಟೇಸ್ಟಿಯಾಗಿ, ಡೆಲಿಷಿಯಸ್ ಆಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಒಂದು ಚಿಕ್ಕದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಮೊಟ್ಟೆನ ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ. ಸೊ ತಕ್ಷಣ ನೀವು ಮಿಕ್ಸ್ ಮಾಡಬೇಡಿ, ಹಾಗೆ ಬಿಟ್ಬಿಡಿ 2 ನಿಮಿಷ. ನಾನು ಮೊದಲು ಮೊಟ್ಟೆನ ಬೇಯಿಸಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಅರಿಶಿನ, ಖಾರದ ಪುಡಿ ಹಾಕಿ ಟಾಸ್ ಮಾಡಿ ಇಟ್ಟಿದ್ದೆ. ಈಗ ಇದಕ್ಕೆ ಆಯಿಲ್ನಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ ಮೊಟ್ಟೆನ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಪಾನ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೀನಿ. ನಾನಿಲ್ಲಿ ಒಂದು ದಪ್ಪದು ದೊಡ್ಡ ಈರುಳ್ಳಿ ಮತ್ತು ಒಂದು ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ. ಅಂದರೆ 1.5 ಈರುಳ್ಳಿನ ತೊಗೊಂಡಿದ್ದೀನಿ. ನೋಡಿ, ಈರುಳ್ಳಿ ಬೇಯ್ತಾ ಇದೆ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ನೀವು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಹಸಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿನ ನಾವು ಲಾಸ್ಟ್ ಟೈಮು ಪಾಂಡಿಚೇರಿಗೆ ಟ್ರಿಪ್ಗೆ ಅಂತ ಹೋದಾಗ ಅಲ್ಲಿ ಒಂದು ಡಾಬಾದಲ್ಲಿ ನಮಗೆ ಇದನ್ನು ತೊಗೊಂಡಿದ್ವಿ. ಎಗ್ ಮಸಾಲ ತುಂಬಾ ಚೆನ್ನಾಗಿತ್ತು ಪರೋಟಾಗೆ. ನಾವು ಈ ರೆಸಿಪಿನ ಇಷ್ಟಪಟ್ಟು ಅವ್ರ ಹತ್ರ ಹೇಗೆ ಮಾಡೋದು ಅಂತ ಹೇಳಿಸ್ಕೊಂಡು ಬಂದು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿದ್ವಿ. ಸೂಪರಾಗಿತ್ತು ಫ್ರೆಂಡ್ಸ್, ಸಖತ್ತು ಡೆಲಿಷಿಯಸ್ ಆಗಿತ್ತು. ನಾನು ರೋಟಿಗೆ, ಆಮೇಲೆ ಪರೋಟಾಗೆ ಬೇಕು ಅಂತಂದರೆ ಬಿಸಿ ಅನ್ನಕ್ಕೆ ಒಂದು ಮೊಟ್ಟೆ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಅಬ್ಬಬ್ಬ ಇಂಥ ರುಚಿ ಅಂತ ಅಂದರೆ ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಅಷ್ಟು ಸಖತ್ತಾಗಿತ್ತು ಇದು ರುಚಿ ಮಾತ್ರ. ಹಾಗಾಗಿ ನಾನು ನಿಮಗೆಲ್ಲ ಈ ರೆಸಿಪಿನ ತೋರಿಸ್ಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಅರಿಶಿನ, ಆಮೇಲೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ತುಂಬ ಈಸಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಯಾವ ಇಂಗ್ರೀಡಿಯೆಂಟ್ಸು ಸೇರಿಸೋ ಹಾಗೇ ಇರಲ್ಲ, ಎಲ್ಲ ಮನೆಯಲ್ಲೇ ಇರುತ್ತೆ. ಈಸಿಯಾಗಿ ಪಟಾಪಟ್ ಅಂತ ರುಚಿಯಾಗಿ ಪಕ್ಕಾ ಡಾಬಾ ಸ್ಟೈಲಲ್ಲಿ ನೀವು ಎಗ್ ಮಸಾಲ ಮಾಡ್ಕೋಬೋದು. ನೋಡಿ, ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸುಮಾರು 150 ml ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ಹುಳಿ ಇರಬಾರ್ದು ಫ್ರೆಂಡ್ಸ್. ಇದಕ್ಕೆ ಸ್ಟವ್ ಆಫ್ ಮಾಡೇ ಇರಬೇಕು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವೆಷ್ಟು ಗಟ್ಟಿ ಮೊಸರನ್ನ ತೊಗೊತೀರೋ ಅಷ್ಟು ಎಗ್ ಮಸಾಲದು ಟೇಸ್ಟ್ ಸಖತ್ತಾಗಿರುತ್ತೆ. ಈ ಒಂದ್ಸಲ ಮಾಡಿ ಇದನ್ನು ನಿಮ್ಮ ಮನೆಯಲ್ಲಿ ಎಲ್ಲರೂ ಫಿದಾಗಿ ಹೋಗ್ತಾರೆ. ಎಗ್ ಮಸಾಲ ಈಗ ನಾನು ಮತ್ತೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಎಷ್ಟು ಚೆನ್ನಾಗಿ ಆಯಿಲ್ನ ಬಿಟ್ಕೊಂಡಿದೆ. ಈಗ ಇದಕ್ಕೆ ನಾನು ಸುಮಾರು 3 ಟೊಮ್ಯಾಟೊ ಹಣ್ಣನ್ನು ಮೀಡಿಯಮ್ ಸೈಜ್ ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಟೊಮ್ಯಾಟೊ ಪೇಸ್ಟು ಕೂಡ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಲಿಡ್ನ ನಾನು ಕ್ಲೋಸ್ ಮಾಡ್ತೀನಿ. ನೋಡಿ, ಈಗ ನಾನು ಸುಮಾರು 3 ಹಸಿಮೆಣಸಿನ್ಕಾಯಿನ ಚೀಲಿ ಹಾಕ್ಕೊಂಡಿದ್ದೀನಿ.
ಲಿಡ್ನ ಕ್ಲೋಸ್ ಮಾಡಿಬಿಡಿ. ನಿಧಾನಕ್ಕದು ಖಾರ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಸೈಡಲ್ಲಿ ಆಯಿಲೆಲ್ಲ ರಿಲೀಸ್ ಆಗಿದೆ. ಈ ಸ್ಟೇಜ್ ಬಂದಮೇಲೆ ನಾವು ಏನು ಫ್ರೈನ ಮಾಡ್ಕೊಂಡಿದ್ದೀವಲ್ಲ ಎಗ್ನ, ಅದನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಡಿ. ಇದ್ರ ಮೇಲೆಲ್ಲ ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕು ಅಂತ ಅಂದರೆ ಸ್ವಲ್ಪ ಮಾತ್ರ ನೀವು ನೀರನ್ನ ಬೆರೆಸ್ಕೋಬೇಕು, ಜಾಸ್ತಿ ಬೆರೆಸ್ಕೋಬೇಡಿ. ಇದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿದ್ದಷ್ಟು ರುಚಿ ಜಾಸ್ತಿ. ಬಿಸಿ ಅನ್ನಕ್ಕೆ ಒಂದು ಮೊಟ್ಟೆ ಜೊತೆಗೆ ಇದು ಮಸಾಲ ಹಾಕ್ಕೊಂಡು ತಿಂತಾಯಿದ್ರೆ ಅಬ್ಬಾ, ನಾಲ್ಗೆನೇ ಪದ ಹಾಡುತ್ತೆ ಫ್ರೆಂಡ್ಸ್, ಅಷ್ಟು ಸಖತ್ತಾಗಿರುತ್ತೆ ಇದು. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಇದೇ ಇವಾಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇರೋದು. ಚೆನ್ನಾಗಿ ನಾಪ್ಕ ಇಟ್ಕೊಳ್ಳಿ. ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನೀವು ಒಂದು ಸ್ವಲ್ಪ ಅಂದರೆ 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಇನ್ನೊಂದು 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ನಿಮಗೆ ಡಾಬಾ ಸ್ಟೈಲ್ ಎಗ್ ಮಸಾಲ ರೆಡಿ ಆಗೋಗಿದೆ. ಈಗ ಆಫ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡಿ. ನೋಡಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಇದನ್ನು ಒಂದ್ಸಲ ಟ್ರೈ ಮಾಡೋದಂತೂ ಮರಿಬೇಡಿ. ಬಾಯ್ ಫ್ರೆಂಡ್ಸ್. ನೋಡಿ, ಇವಾಗ ಡಿಶ್ ಔಟ್ ಮಾಡ್ತಾಯಿದ್ದೀನಿ ನಿಮ್ಮ ಮುಂದೆ. ಆಹಾ, ಏನು ಸಖತ್ತಾಗಿದೆ ಫ್ರೆಂಡ್ಸ್. ಇದು ಮಿಸ್ ಮಾಡ್ದಲೇ ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮನೆಯಲ್ಲಿ ನಿಮ್ಮ ಮಕ್ಕಳು, ಹಸ್ಬೆಂಡು ಎಲ್ಲರೂ ನಿಮ್ಮನ್ನ ಹೊಗಳೋದಂತೂ ಗ್ಯಾರಂಟಿ. ನೋಡಿ, ಫ್ರೆಂಡ್ಸ್, ಈಗ ಇದಕ್ಕೆ ಒಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಲೈಟಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈಡ್ ಕ್ಯಾಶ್ಯೂ ನಟ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಗೆ ಗೆಸ್ಟ್ ಬಂದಾಗ ನೀವು ಈ ಥರ ಸರ್ವ್ ಮಾಡಿ, ನಿಜವಾಗ್ಲೂ ತುಂಬಾ ಇಷ್ಟಪಡ್ತಾರೆ ಫ್ರೆಂಡ್ಸ್. ತುಂಬಾ ಯಮ್ಮಿಯಾಗಿರುತ್ತೆ, ರಿಚ್ ಆಗಿರುತ್ತೆ. ನೋಡೋಕ್ಕೆ ರಿಚ್ ಆಗೋ ಕಾಣಿಸುತ್ತೆ, ತಿನ್ನೋದಕ್ಕೂ ಅಷ್ಟೇ ಸೂಪರಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರಿದಲೇ ಈ ರೆಸಿಪಿನ ನೀವು ಟ್ರೈ ಮಾಡಿ. ಮೊಮ್ಮಗ ಇದ್ದರೆ ವಿಡಿಯೋ ಮಾಡಿದ್ದಾನೆ ಎಲ್ಲ ಬರುತ್ತೆ.